ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋದರು. ಕುಂಭಮೇಳದಲ್ಲಿ ಏನು ಖರ್ಗೆ ಅವರು ಹೇಳಿದ್ರು ಆ ಮಾತನ್ನು ವಿರೋಧಿಸಿದಂಗಾಯ್ತು. ಆದರೆ ಅವರೇ ಅದಕ್ಕೆ ಇವತ್ತು ಉತ್ತರ ಕೊಟ್ಟಿದ್ದಾರೆ. ನಾನು ಹಿಂದುವಾಗೇ ಸಾಯ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅಂದಮೇಲೆ ನಿಮ್ಮ ಕಾಂಗ್ರೆಸ್ನ ಹೈಕಮಾಂಡಿನ ಮಾತಿಗೆ ಏನು ಬೆಲೆ ಇದೆ? ಅದಕ್ಕಾಗಿಯೇ ಇವತ್ತು ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ನ ಒಳಗಡೆ ಟಾರ್ಗೆಟ್ ಆಗ್ತಾ ಇದ್ದಾರೆ. ಅವರನ್ನ ಟಾರ್ಗೆಟ್ ಮಾಡಿ ಹಂಚಿಗೆ ಸರಿಸುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ ಕೂಡ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಏನು ಬಹಳ ದೊಡ್ಡ ನಾಯಕತ್ವ ಉಳಿದಿಲ್ಲ. ಇದನ್ನ ಮಾನ್ಯ ತರೂರ್ ಅವರು ಮೊನ್ನೆ ಹೇಳಿದ್ದಾರೆ. ಯಾರೋ ಒಬ್ಬರನ್ನ ಭೇಟಿ ಮಾಡಿದ ತಕ್ಷಣ ಅವರು ಬಿಜೆಪಿಗೆ ಬಂದ್ಬಿಡ್ತಾರೆ ಅಥವಾ ಕಾಂಗ್ರೆಸ್ಗೆ ಇನ್ನೊಬ್ಬರು ಹೋಗ್ಬಿಡ್ತಾರೆ ಅನ್ನೋದಿದೆಯಲ್ಲ, ಇದು ಊಹಾಪೋಹಗಳಷ್ಟೇ.